ಮಾಡ್ಬೋದು. ಶಾರ್ಟ್ ಟೈಮ್ ಒಂದು ಒಟ್ಟಲ್ಲಿ ಶಾರ್ಟ್ ಟೈಮ್ ಒಂದು ಅಕೌಂಟ್ ಅಲ್ಲಿ ಮಾಡಿ ಲಾಂಗ್ ಟೈಮ್ ಯಾಕಂದ್ರೆ ಒಂದೇ ಅಕೌಂಟ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸರ್ ಈಗ ಶಾರ್ಟ್ ಟರ್ಮ್ ದಲ್ಲಿ ಒಂದ್ 5 lakhs ಅದ ಅಂತಂದ್ರ ಅದು ಎಷ್ಟು ಅಂದ್ರೆ ಒಂದ್ ಸ್ಟಾಕ್ ಗೆ ಒಂದ್ ರಿಸ್ಕ್ ಮೇಲೆ ಡಿವೈಡ್ ಮಾಡ್ಕೋಬೇಕು ಕ್ಯಾಪಿಟಲ್ ಅಥವಾ ಒಂದ್ ಇಂಡಿವಿಜುವಲ್ ಸ್ಟಾಕ್ ಗೆ ಇಷ್ಟ ಅಂತ ಮಾಡ್ಕೋಬೇಕು? ಇಲ್ಲ, ಇಂಡಿವಿಜುವಲ್ ಸ್ಟಾಕ್ಸ್ ಕ್ಯಾಪಿಟಲ್ 5 ಲಕ್ಷ ಇದೆ ಅಂದ್ರೆ ಮ್ಯಾಕ್ಸಿಮಮ್ ನೀವು ಒಂದು 50,000 ಹೋಗ್ಬೋದು ಸ್ಟಾಕಿಗೆ. ನಾವು ಅಭಿಮಾನ್ಯು ಆಗ್ಬಾರ್ದು ಸರ್. ಹೋಗೋ ದಾರಿ ಮಾತ್ರ ಗೊತ್ತಿರೋದು, ಬರೋ ದಾರಿ ಗೊತ್ತಿಲ್ಲ ಅಂದ್ರೆ ಕಷ್ಟ. ಅರ್ಥ ಆಯ್ತಾ? ನೀವ್ ಒಂದ್ ಸ್ಟಾಕ್ ಅಲ್ಲಿ ಹಾಕಿದ್ರೆ 5 ಲಕ್ಷ ಆಗ್ತದೆ, ಲಾಸ್ ಬರ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ನಾನು ನಾಳೆ ಬರ್ಬೋದು ನಾಳೆ ಬರ್ಬೋದು ವೇಟ್ ಮಾಡ್ಕೊಂಡು 1 ಲಕ್ಷ ಲಾಸ್ ಅಲ್ಲಿ ಬಂದ್ರೆ ನೀವು ಅದನ್ನ ಎಕ್ಸಿಟ್ ಆಗಲ್ಲ, ಅದ್ ನೋಡ್ಕೊಂಡು ವರ್ಷ ಗಂಟೆ ಕೂತಿರ್ಬೇಕು. ಸಿಂಪಲ್ ಅರ್ಥ. ಅದಕ್ಕೆ ನಾವು ಅಭಿಮಾನ್ಯ ಆಗ್ಬಾರ್ದು. ಹೋಗೋ ದಾರಿನೂ ಗೊತ್ತಿರ್ಬೇಕು, ಬರೋ ದಾರಿನೂ ಗೊತ್ತಿರ್ಬೇಕು, ಎರಡು 50,000 ಹಾಕಿದ್ರೆ ಅಟ್ಲೀಸ್ಟ್ 10% ಅದು ಎಷ್ಟು ನಾವು ಲಾಸ್ ನ ತಡ್ಕೋಬಹುದು, ಎಷ್ಟು ಲಾಸ್ ಎಕ್ಸಿಟ್ ಆಗ್ಬೋದು ಅಂತ ಅದು ಮುಂಚೆನೆ ಡಿಸೈಡ್ ಮಾಡಬೇಕು. ಡಿಪೆಂಡ್ ಆಗುತ್ತೆ ಕೆಪಾಸಿಟಿ, ಒಬ್ಬೊಬ್ಬರ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ. ಕೆಲವು 5% ಏನನ್ನ ಬಿದ್ರೆ ಸರ್ ಏನಾಯ್ತು, ಏನ್ ಬ್ಯಾಡ್ ನ್ಯೂಸ್ ಬಂತು, ಭೂಕಂಪ ಆಗಿರೋ ತರ ಭಯ ಆಗುತ್ತೆ. ಓಕೆ, ನಮ್ಗೆ 20% ಬಿದ್ದರೂ ನಮ್ಗೆ ಭಯ ಆಗಲ್ಲ. ಡಿಫ್ರೆಂಟ್ ಆಗುತ್ತೆ. ನಿಮ್ ನಾಲೆಡ್ಜ್, ನೀವು ಹ್ಯಾಂಡಲ್ ಹೆಂಗ್ ಮಾಡಿದ್ರೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಎಲ್ಲಾರ್ಗು ಸೇಮ್ ಯಾವತ್ತು ಒಬ್ರು ಹೇಳ್ತಾ ಇದಾರೆ ಹಿಂಗಿಂಗ್ ಮಾಡಿ ಅಂತ ಸೇಮ್ ಎಲ್ಲಾ ವಿಷಯಗಳು ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಸರ್ ಶಾರ್ಟ್ ಟೈಮ್ ಅಂದ್ರೆ 15%, ಲಾಂಗ್ ಟೈಮ್ ಅಂದ್ರೆ 10% ಟ್ಯಾಕ್ಸ್. ಅದೇ ರಿಸ್ಕ್ ಡಿಪೆಂಡಿಂಗ್ ಅಪಾನ್ ಚಾರ್ಟ್ ಅನಲೈಸ್ ಮೇಲೆ ಹೋಗ್ತಾರೆ ಸರ್. ಇನ್ ಫಂಡ್ ಕ್ಯಾಪಿಟಲ್ ಮೇಲೆ ಕಲ್ತಿದ್ರೆ ಡಿಪೆಂಡ್ ಆಗುತ್ತೆ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲ್ತಿದ್ರೆ ಅದ್ರ ಮುಖಾಂತರ ತಗೋಬಹುದು, ಫಂಡಮೆಂಟಲ್ ನೋಡಿ ಮಾಡ್ತಾ ಇದ್ರೆ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕಲಿಬೇಕಾಗುತ್ತೆ ಸರ್. ಯಾವ್ದಾದ್ರು ನಾವು ಓನ್ ಆಗಿ ಮಾಡ್ಬೇಕಾದ್ರೆ ಕಲಿಬೇಕು. ಸರಿ, ನೀವು ಕಲಿಯೋ ಇಂಟ್ರೆಸ್ಟ್ ಇದ್ರೆ ನಮ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಇದೆ, ಜಾಯ್ನ್ ಆಗಿ ಕಲೀರಿ. ಓಕೆ, ಅಲ್ಲೂ ಕೂಡ 10 ಸ್ಟಾಕ್ ಕೊಟ್ಟಿರ್ತೀವಿ, ಮಲ್ಟಿಪಲ್ ಸ್ಟಾಕ್. ಆ ತರ ಒಟ್ಟಲ್ಲಿ ಕಲಿಯಂತೂ ಕಲಿಬೇಕು. ಅಂದಾಜಲ್ಲಿ ಎಷ್ಟು ದಿವಸ ಮಾಡ್ತೀರಾ ಅಷ್ಟು ಡೇಂಜರ್. ಒಂದು ಕಲಿಬೇಕು ಸರ್. ಇಲ್ಲ ಅಂದ್ರೆ ನಾವ್ ಗೊತ್ತಿರ್ಬೇಕು ನಮ್ಗೆ, ಇಲ್ಲ ಗೊತ್ತಿರೋ ಅಡ್ವೈಸ್ ತಗೋಬೇಕು. ಸಿಂಪಲ್. ಇದು ಎರಡು ಇಲ್ದೆ ಮಾಡ್ತಾ ಇದೀರ ಅಂದ್ರೆ ಲಾಟ್ರಿ ಆಗ್ತಾ ಇದೀರ ಅಂತ ಅರ್ಥ. ಸಿಂಪಲ್. ಲಾಟ್ರಿಲಿ ಏನ್ ಬೇಕಾದ್ರೆ ಆಗ್ಬೋದು. ಇವಾಗ FNO ಬಗ್ಗೆ ಕೇಳಿದ್ರಲ್ಲ, ಕಳೆದ ಒಂದು 2 ವೀಕ್ ಅಲ್ಲಿ ನಾನು 2-3 ಕೇಸ್ ನೋಡಿದೀನಿ. 10 ಲಕ್ಷ, 20 ಲಕ್ಷ, 5 ಲಕ್ಷ ಕಳ್ಕೊಂಡಿರೋ ನಮ್ಗೆ. ಸರ್ ಏನ್ ಕಳ್ಕೊಂಡ್ಮೇಲೆ ಏನ್ ಜಾಸ್ತಿ ಏಜ್ ಏನಲ್ಲ, 28-29 ಏಜ್. ಆ ತರ ತುಂಬಾ ಜನಕ್ಕೆ ಅಟ್ರಾಕ್ಟ್ ಆಗ್ತಾ ಇದೆ FNO. ಬರ್ತಿದ್ದಂಗೆ FNO ಹೇಳೋರು ಜಾಸ್ತಿ ಇದಾರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ. ಸುಮಾರು ಜನ ನೀವು ಇವತ್ತು ಇಲ್ಲಿ ಬಂದಿರೋರು ಕಳ್ಕೊಂಡಿರ್ತೀರ. ನನಗೆ ಶೋರ್ ಆಗಿ ಹೇಳ್ತೀನಿ. FNOದಲ್ಲಿ ಮಿನಿಮಮ್ 1 to 2 lakh ಕಳ್ಕೊಂಡಿರ್ತೀರ ತುಂಬಾ ಜನ. ಪ್ರಾಫಿಟ್ ಯಾರನ್ನ ಮಾಡಿದ್ರೆ ಹೇಳಿ, ಖುಷಿ ಪಡೋಣ ಕೇಳಿ. FNOದಲ್ಲಿ ಅದು ಮಾಡಿದ್ರು ಕೂಡ ಟೆಂಪ್ರರಿ ಇರುತ್ತೆ, ಹೊಸ್ತಾಗಿರ್ತೀರಾ. ಆಮೇಲೆ ಹೋಗ್ತಾ ಡಬಲ್ ವಾಪಸ್ ಮಾರ್ಕೆಟ್ ಕೊಡ್ಲೇಬೇಕು FNOದಲ್ಲಿ. ಅಲ್ಲಿ ಲೆಕ್ಕ ಇರುತ್ತೆ, ನೀವು ಎಷ್ಟು ತಗೊಂಡೋಗಿದ್ದೀರಾ ಮಾರ್ಕೆಟ್ ಇಂದ ಅಂತ, ಅದು ವಾಪಸ್ ಇಸ್ಕೊಳ್ಳುತ್ತೆ FNOದಲ್ಲಿ. ಓಕೆ ಸರ್, ಕ್ಲಿಯರ್ ಆಯ್ತಲ್ಲ ನಿಮ್ಮ ಕ್ವಶನ್ ಸರ್? ಎಸ್ ಸರ್. ಓಕೆ ಸರ್, ಇಕ್ವಿಟಿ ಎಕ್ಸಿಟ್ ಯಾಕೆ ಆಗ್ಬೇಕು, ಹೇಗೆ ಹೋಲ್ಡ್ ಇದ್ರೆ ಪ್ರಾಫಿಟ್ ಎಕ್ಸಿಟ್ ಆಗ್ಬೋದಲ್ಲ, ಯಾಕೆ ಎಕ್ಸಿಟ್ ಯಾಕೆ ಆಗ್ತೀರಿ? ಎಕ್ಸಿಟ್ ಆಗ್ಬೇಡಿ. ಕೆಲವೊಬ್ರು ಅಸಲು ಏನ್ ದುಡ್ಡು ಹಾಕಿರ್ತಾರಲ್ಲ ಅದನ್ನ ತಗೊಂಡು ಪ್ರಾಫಿಟ್ ಅಲ್ಲೇ ಬಿಟ್ಟು ಹಂಗೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೆಂಗ್ ಬೇಕಾದ್ರೂ ಮಾಡ್ಬೋದು. ಹಿಂಗೆ ಮಾಡ್ಬೇಕಂತಂದ್ರೆ ಹೋಲ್ಡ್ ಆನ್ ಮಾಡಿ ಎಕ್ಸಿಟ್ ಆನ್ ಆಗಿ ಏನ್ ಬೇಕಾದ್ರೂ ಮಾಡ್ಬೋದು. ಇಕ್ವಿಟಿಲಿ ಎಕ್ಸ್ಪೈರಿ ಇರಲ್ಲ. 10 ವರ್ಷ ಇಟ್ಕೊಳ್ಳಿ. ಇಲ್ಲ ನಾಳೆ ನಿಮ್ ಪ್ರಾಫಿಟ್ ಒಂದು 30% ಪ್ರಾಫಿಟ್ ಬಂತು, ನನಗೆ ಸಾಕು ಸರ್ ಇಷ್ಟೇ ಬೇಜಾನಾಯ್ತು ಅಂದ್ರೆ ಎಕ್ಸಿಟ್ ಬೇಕಾದ್ರೆ ಆಗಿ, ನೋ ಇಶ್ಯೂ. ನಿಮಗ್ ಬಿಟ್ಟಿರೋ ವಿಷಯ. ನೀವೇನ್ ಕ್ವಶನ್ ಕೇಳಿದ್ರ ಅಂತ ಅರ್ಥ ಆಗಿಲ್ಲ ನನಗೆ ಕ್ಲಿಯರ್ ಆಗಿ. ಲೋಕೇಶ್ ಲಕ್ಕಿ ಅವರೇ, ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಕೇಳಿ. ಸರ್ ಹ್ಯಾಂಡ್ ರೈಸ್ ಮಾಡಿದ್ರ ಉಮೇಶ್ ಗೌಡ್ರು ಅಂತ ಏನೋ ಇದ್ರೆ ಕೇಳ್ಬೋದು. ಸರ್ ಆಫ್ಲೈನ್ ಕ್ಲಾಸ್ ಇದೆ ನಿಮ್ಮಲ್ಲಿ? ಆಫ್ಲೈನ್ ಕ್ಲಾಸ್ ನಾವು ಮಾಡೋ ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್. ತುಂಬಾ ಜನ ಕೇಳಿದ್ರು ಆಫ್ಲೈನ್ ಕ್ಲಾಸ್. ನಾವು ಅಲೌನ್ಸ್ ಕೂಡ ಮಾಡಿದೀವಿ, ಇಂಟ್ರೆಸ್ಟೆಡ್ ಜಾಯಿನ್ ಆಗಿ ಅಂತ. ಕೇಳಿದವರೆಲ್ಲ ಯಾರು ಕೇಳ್ತಾರೆ ಆಫ್ಲೈನ್ ಬರಕ್ ರೆಡಿ ಇಲ್ಲ. ಎಲ್ಲಿ ಬರ್ ಸರ್ ಅಡ್ರೆಸ್ ತಮ್ಮ? ಎಸ್ ಸರ್ ನಮಸ್ಕಾರ. ಇವರು ಮಾಂತೇಶ್ವರ್ ಅಂತ ನಮ್ಗೆ ಹೇಳ್ತಾರೆ ಹೇಗಿದೆ ನಮ್ದು ಅಂತ. ಇವ್ರು ಜಾಯ್ನ್ ಆಗಿ ಕೇವಲ ಒಂದು 4 months ಆಯ್ತು. ಕೊಡ್ತಾರೆ, ಕೇಳಿ. ಸರ್ ಎಲ್ರಿಗೂ ನಮಸ್ಕಾರ ಸರ್. ನಾನೊಂದು ಜಾಯ್ನ್ ಆಗಿ 4 months ಆಯ್ತು ಸರ್. ಎಲ್ರು ಇದರಲ್ಲಿ ತುಂಬಾ ರಿಟರ್ನ್ಸ್ ನಮ್ಗೆ ನೋಡಿದೀನಿ ಸರ್. ಕೆಲವು ಸ್ಪೆಸಿಫಿಕ್ ಸ್ಟಾಕ್ ಅಲ್ಲಿ ತುಂಬಾ 70-80% ಎಲ್ಲ ಬಂದಿದೆ. ಅದೆಲ್ಲ ಕಂಪ್ಲೀಟ್ ಆಗಿ ಅವರು ಟೆಕ್ನಿಕಲ್ ಬೇಸ್ ಮೇಲೆ ಹೇಳ್ತಾರೆ ಸರ್. ಮತ್ತೆ ನಾವು ಕ್ಯಾಪಿಟಲ್ ನ ಯಾವ ತರ ಹೋಲ್ಡ್ ಮಾಡಬೇಕು, ಎಷ್ಟು ಹೋಲ್ಡ್ ಮಾಡಬೇಕು, ರಿಟರ್ನ್ಸ್ ಯಾವ ರೀತಿ ಬರ್ತದೆ, ನಮ್ಗೆ ತುಂಬಾ ಎಕ್ಸೈಟ್ ಆಗಿದೀವಿ ನಾವೆಲ್ಲ ನೋಡಿ. ಸೊ ಅದಕ್ಕೆ ಯಾರೋ ಇಂಟ್ರೆಸ್ಟ್ ಇದ್ದೀರಾ, ಕಲಿಯಕ್ಕೂ ತುಂಬಾ ಕೋರ್ಸ್ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ನೋಡಿ. ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇದೆ, ಜಾಯ್ನ್ ಆಗಬಹುದು. ಬಟ್ ನಮ್ಗೆಲ್ಲ ಖುಷಿ ಇದೆ. ಸೊ ಸರ್ ಜಾಯ್ನ್ ಕ್ಲಾಸ್ ತಗೊಂಡ್ಮೇಲೆ ನಮ್ಗೆ ಬೇಸರ ಅನ್ಸಿಲ್ಲ, ತುಂಬಾ ಖುಷಿ ಅನ್ಸಿದೆ ನಮ್ಗೆ, ಎಕ್ಸೈಟ್ಮೆಂಟ್ ಅನ್ಸಿದೆ ನಂಗೆ. ಮಾರ್ಕೆಟ್ ಅಲ್ಲಿ ನಾನು 12 lakhs ನಾನು ಬೇರೆ ಪೋರ್ಟ್ಫೋಲಿಯೋ ಮಾಡಿದ್ದೆ. ಲಾಸ್ಟ್ ಕ್ಯಾಪ್ ಅಲ್ಲಿ ಮಾಡಿದ್ದು ಸರ್ ತೋರಿಸಿದ ಮೇಲೆ ಅದನ್ನ ಸ್ವಲ್ಪ ತುಂಬಾ ರಿವ್ಯೂ ಮಾಡಿ ಅದನ್ನ ಮತ್ತೆ ರಿಯಲೈಸ್ ಮಾಡ್ಕೊಂಡಿದ್ದೀವಿ ಅದು ಏಷ್ಯನ್ ಪೇಂಟ್ ಅಲ್ಲಿ 3 ವರ್ಷ ಆಯ್ತು ಸರ್ ಮದುವೆ ಆಗಿ, ರಿಟರ್ನ್ಸ್ ಇಲ್ಲ. ಸರ್ ಡೈವರ್ಸ್ ಮಾಡ್ತಾ ಇದೀನಿ ಸರ್. ಈಗ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಹಾಕಿದ್ದೀನಿ, ನಡೀತಾ ಇದೆ ಸರ್. ಕೆಲವು ಸ್ಟಾಕ್ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ ಸರ್, ಕೆಲವು ಸ್ಟಾಕ್ ಇನ್ನ ಹೋಲ್ಡ್ ಮಾಡಿದೀನಿ ಸರ್. ಅದಕ್ಕೆ ಓವರ್ ಆಗಿ ನಿಮ್ ಕೋರ್ಸ್ ತಗೊಂಡ್ಮೇಲೆ ನಮ್ಗೆ ತುಂಬಾ ಬೆನಿಫಿಟ್ ನಂಗೆ ಅನ್ಸಿದೆ ಸರ್. ಓವರ್ ಆಗಿ ನಮ್ ರಿವ್ಯೂ ತಗೊಂಡಾಗ ನೋಡಿದಾಗ ಈ ಕೋರ್ಸ್ ಒಳಗೆ ನಮ್ಗೆ ಯಾವ್ದೇ ರೀತಿ ಲಾಸ್ ಆಗಿಲ್ಲ ಸರ್, ಬೆನಿಫಿಟ್ ಆಗಿದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವೇನ್ ಇಲ್ಲ ಅದೇ ಸರ್, ಹೇಳೋದಲ್ಲ ಸರ್, 10,000 ಎಂಡ್ ಆಫ್ ದಿ ಡೇ ಏನ್ ಅನ್ಸ್ಬೇಕಂದ್ರೆ ತುಂಬಾ ಕಡಿಮೆ ತಗೊಂತ ಇದೀರ ಸರ್, ಯಾಕೆ ಅನ್ಸ್ಬೇಕು ನಿಮ್ಗೆ? ಸರ್ ಕನ್ನಡದಲ್ಲಿ ನಿಮ್ ತರ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಯಾರು ನಾನು ನೋಡಿಲ್ಲ ಸರ್. ಕನ್ನಡದಲ್ಲಿ ಹೆಸರೆಲ್ಲ ಯೂಶಲಿ ಹೋಗಿದ್ರಲ್ಲ, ಹ್ಯಾಂಡ್ ಹೆಸರು ಹೇಳೋದ್ ಬೇಡ ಸರ್, ಹೋಲ್ಡಿಂಗ್ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ರಲ್ಲ. ಸರ್ ಬೇರೆ ಕಡೆ ಕ್ಲಾಸ್ ತಗೊಂಡಿದ್ದೀನಿ, ಲೈವ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ, ಕೋರ್ಸ್ ತಗೊಂಡಿದ್ದೀನಿ, ಎಲ್ಲ ಅಟೆಂಡ್ ಮಾಡಿದ್ದೀನಿ ಸರ್. ನಾನು ಲಾಸ್ಟ್ ಅಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇದಿಲ್ಲ ಸರ್, ನಿಮ್ ತರ ಮಾಡಕ್ಕಾಗಲ್ಲ. ಸರ್ ನೋಡಿ, ನಾನು 1 ಅವರ್ ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಏನೋ ಒಂದ್ ವಿಷಯ ಹೇಳಿ ಹೋಗ್ಬಿಡ್ಬೋದು. ಆಮೇಲೆ ಕ್ವಶನ್ ಹೋಗೋದು, ಮನೆಗೆ ಹೋದ್ಮೇಲೆ ಕ್ವಶನ್ ಬರೋದು. ಸರ್ ದಿನ ನಾನು ಇಲ್ಲಿ ಅಪ್ ಡೌನ್ಸ್ ಆಗ್ತಾ ಇರುತ್ತೆ, ಕ್ವಶನ್ ಬರೋದು ಡೇ ಬೈ ಡೇ ಕ್ವಶನ್ ಬರುತ್ತೆ. ನಿಮ್ ಒನ್ ಡೇ ಎಲ್ಲ ಹೇಳ್ಕೊಡಕ್ ಆಗಲ್ಲ, ಯಾರು ಹೇಳ್ಕೊಡಕ್. ಸರ್ ಇನ್ನೊಂದು ನಾನೊಂದು ತಪ್ಪು ಮಾಡಿದೆ ಸರ್. ನಾನು ಯೂಟ್ಯೂಬ್ ನಿಮ್ಮನ್ನ 2 ವರ್ಷದಿಂದ ಫಾಲೋ ಮಾಡ್ತೀನಿ, ಬಟ್ ಕೋರ್ಸ್ ತಗೊಂಡಿರ್ಲಿಲ್ಲ ಸರ್. ನಾನು ದೊಡ್ಡ ತಪ್ಪು ಮಾಡಿದ್ದೆ ನಾನು. ಸರ್ ಯೂಟ್ಯೂಬ್ ನಾನ್ ನೋಡಿ, ಯೂಟ್ಯೂಬ್ ಒಂದ್ ದೊಡ್ಡ ಯೂನಿವರ್ಸಿಟಿ ಅದು. ಅದನ್ನ ಯಾರ ಸರ್ ನಿಮ್ನ ನಾನು 2 ವರ್ಷ ಹಿಂದೆ ನೋಡಿದ್ದೆ ನಾನು, ಬಟ್ ಕೋರ್ಸ್ ತೊಗೊಳಕ್ ಆಗಿರ್ಲಿಲ್ಲ ಸರ್, ಮಿಸ್ ಮಾಡ್ಕೊಂಡೆ. ಅದು ಈಗ ನೋಡಿದ್ರೆ ಎಂತ ದೊಡ್ಡ ತಪ್ಪು ಮಾಡಿದೆ ಅನಿಸ್ತಾ ಇದೆ ನನಗೆ. ಸರ್ ಎಲ್ಲಾರ್ಗು ಒಂದ್ ಸರ್ ನೆನಪು ಮಾಡಿದ್ರು, ಅದಕ್ಕೋಸ್ಕರ ನಾನೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಇವ್ರು ಸರ್ ಸರ್ ಯೂಟ್ಯೂಬ್ ಬಗ್ಗೆ ಅಲ್ಲಿ ಮಾತಾಡ್ತಾರಂತ ತೋರಿಸ್ತೀನಿ ನೋಡಿ. ಸರ್ ಯಾರನ್ನು ಕೂಡ ಬ್ಲೈಂಡ್ ಆಗಿ ಯಾರನ್ನು ನಂಬೇಡಿ ಸರ್. ನಾನು ಹೇಳೋದು ನಿಮ್ಗೆ ಯಾವ್ದೇ ಒಂದು ಚಾನಲ್ ಏನೋ ಅವ್ರ ಒಂದ್ ವರ್ಷ 2 ವರ್ಷ ಜರ್ನಿ ನೋಡಿ, ಜರ್ನಿ ನೋಡಿ, ಅವ್ರ ಜರ್ನಿ ಏನಿದೆ, ಜರ್ನಿಲಿ ಏನ್ ಹೇಳಿದ್ದಾರೆ, ಏನ್ ಮಾತಾಡ್ತಿದ್ದಾರೆ, ಆ ಮಾತ್ ಮೇಲೆ ನಿಂತ್ಕೊಂಡಿದಾರ, ಅದನ್ನ ರಿಸಲ್ಟ್ ತಂದಿದಾರ ಅಂತ ನೋಡಿ. ಸಿಂಪಲ್. ಏನ್ ಮಾಡ್ತೀರಾ ಜನರಲ್ಲಿ, ಒಂದ್ ವಿಡಿಯೋ ನೋಡಿ ಇಂಪ್ರೆಸ್ ಆಗ್ಬಿಡ್ತೀರಾ. ಹಳೆ ವಿಡಿಯೋ ಎಲ್ಲ ನೋಡಿ, ಇವ್ರು ಏನ್ ಹಿಂದೆ ಹೇಳ್ತಾ ಇರೋದನ್ನ ಹೇಳ್ತಾ ಇದಾರ. ಸ್ವಲ್ಪ ನೀವು ಬ್ಯಾಕ್ ಜರ್ನಿ ಹಿಸ್ಟ್ರಿ ಹೋಗಿ ನೋಡ್ಬೇಕು. ಚಾರ್ಟ್ ಆಗ್ಲಿ, ಕಂಪ್ನಿ ಆಗ್ಲಿ, ವ್ಯಕ್ತಿ ಆಗ್ಲಿ, ಅವ್ರ ಹಿಂದಿನ ಹಿಸ್ಟ್ರಿ ಹೋಗಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಏನು ಅಂತ. ಹೇಳಿ ಸರ್, ಹೇಳಿ. ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮತ್ತೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಎರಡು ಮಾಡ್ಕೊಂಡ್ ಬಂದಿದ್ದೀನಿ. ನಮ್ದು ಮಂತ್ಲಿ ಎಕ್ಸ್ಪೆಂಡಿಚರ್ ಗೆ ವಿತ್ಡ್ರಾ ಮಾಡಬಹುದಾ ಹೆಂಗೆ ಅಂತ ಕ್ವಶನ್. ಸರ್ ನಾನು ತುಂಬಾ ಜನ ಇದನ್ನ ಕೇಳ್ತಾ ಇರ್ತಾರೆ, ಅದು ರಾಂಗ್ ಕಾನ್ಸೆಪ್ಟ್ ಅಂತ ನಾನು ಹೇಳಕ್ ಇಷ್ಟ. ನಿಮ್ಗೆ ವರ್ಕ್ ಮಾಡ್ತಾ ಇದ್ರೆ ಫುಲ್ ಟೈಮ್ ಮಾಡ್ತಾ ಇದ್ದೀರಾ? ಫುಲ್ ಟೈಮ್ ಸರ್, ಫುಲ್ ಟೈಮ್ ಟ್ರೇಡಿಂಗ್. ಫುಲ್ ಟೈಮ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನೀವು ಪ್ಲಾನ್ ಮಾಡಿ. ಯಾಕಂದ್ರೆ ನಾವು ಕೆಲಸ ಬಿಸ್ನೆಸ್ ಏನೋ ಮಾಡ್ತಾ ಇರ್ತೀವಿ, ಅದರಿಂದ ನಡೀತಾ ಇರುತ್ತೆ ಲೈಫ್ ನಮ್ದು. ಸ್ಟಾಕ್ ಮಾರ್ಕೆಟ್ ಇಂದ ಲೈಫ್ ಸ್ಟೈಲ್ ಮಾಡೋದು, ಅದನ್ನ ಡ್ರಾ ಮಾಡಿ ಖರ್ಚು ಮಾಡ್ತೀನಿ ಅಂದ್ರೆ ಗ್ರೋ ಆಗಕ್ ಆಗಲ್ಲ ನಾವು ಜನರಲಿ. ಅಲ್ಲ, ಅದಕ್ಕೆ ಇನ್ನೊಂದು ಸಪರೇಟ್ ಆಗಿ ಒಂದು ಅಕೌಂಟ್ ಇಟ್ಕೋಬೇಕಾ ಹೆಂಗೆ ಅಂತ ಹೌದು withdraw ಸರ್, ಮಾಡಿ ಸಪರೇಟ್ ಮಾಡಿ ಸರ್. ಲಾಂಗ್ ಟೈಮ್, ಶಾರ್ಟ್ ಟೈಮ್ ಸಪರೇಟ್ ಮಾಡಿ. ನೀವು ಸ್ವಿಂಗ್ ಟ್ರೇಡ್ ಮಾಡ್ತಿರಲ್ಲ, ಅದ್ರಲ್ಲಿ ನೀವು ಡ್ರಾ ಮಾಡಿ ಖರ್ಚು ಮಾಡಿ. ಲಾಂಗ್ ಟೈಮ್ ಅಲ್ಲಿ ಹಂಗೆ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಕ್ವಶನ್, ಹಾ. ನಿಮ್ದು ಕೋರ್ಸ್ ಜಾಯ್ನ್ ಆಗ್ಬೇಕಾ ಇಲ್ಲ ಬರೀ ವೆಲ್ತ್ ಕ್ರಿಯೇಷನ್ ತಗೊಂಡ್ ಮಾಡ್ಕೊಂಡು ಸಾಕ? ಸರ್ ನೀವು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ನಿಮ್ಗೆ ಅವಶ್ಯಕತೆ ಇಲ್ಲ ಕೋರ್ಸ್. ಸ್ಟಾಕ್ ವೆಲ್ತ್ ಕ್ರಿಯೇಷನ್ ಜಾಯ್ನ್ ಆದ್ರೂ ಸಾಕು. ಇಲ್ಲ ನಾನು ಕಲಿಬೇಕು ಅಂದ್ರೆ ಎರಡು ಮಾಡ್ಬೋದು. ಸರಿ ಸರಿ ಸರಿ. ಅಲ್ಲ, ನೀವು ಬೇಸಿಕ್ ಕಲ್ತು ಬಿಟ್ಟು ಮಾಡ್ತಾ ಇದೀರಲ್ಲ ಸರ್. ಸ್ಟಾಕ್ ಮಾರ್ಕೆಟ್ ಫುಲ್ ಟೈಮ್ ಮಾಡ್ತಾ ಇದೀರಾ ನೀವು. ಹೌದು ಹೌದು. ಮತ್ತೆ ಏನಾದ್ರು ಕಲ್ತಿರ್ತೀರಲ್ಲ ಸರ್, ಕಲಿದೆ ಅಂತ ಮಾಡೋದು. ಅದು ಬಿಟ್ಟು ಬೇರೆ ಸ್ಪೆಷಲೈಸೇಷನ್ ಇದೆಯಾ ಅಂತ? ಅಲ್ಲ, ಅದು ಬೇಸಿಕ್ ಇದೆ ಸರ್. 21 ಸಬ್ಜೆಕ್ಟ್ ಇದೆ ಕಂಪ್ಲೀಟ್ ಆಗಿ. ಅಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಸರ್. ಅದು ಗೊತ್ತಿದ್ರೆ ನಮ್ ನೆಕ್ಸ್ಟ್ ಅಡ್ವಾನ್ಸ್ ಬರುತ್ತೆ ಸರ್. ಅಡ್ವಾನ್ಸ್ ಜಾಯ್ನ್ ಆಗ್ಬೋದು. ಓಕೆ ಸರ್. ಅಡ್ವಾನ್ಸ್ ಬಂದು ನೋಡ್ತಾ ಇದೀನಿ. ನೆಕ್ಸ್ಟ್ ಒಂದು 20 ಪೀಪಲ್ ಆದ್ರೆ ಅದೇ ಬೇಸಿಕ್ ನನ್ನ ಸ್ಟೂಡೆಂಟ್ ಗಳನ್ನ ಒಂದ್ ಲೆವೆಲ್ ಆದ್ಮೇಲೆ, ಬೇಸಿಕ್ ಕಲ್ತ್ಮೇಲೆ, ಯಾಕಂದ್ರೆ ಅದ್ರದ್ದು ಟರ್ಮ್ಸ್ ಕಂಡೀಷನ್ ಇರೋದೇ ಬೇಸಿಕ್ ಅಟ್ಲೀಸ್ಟ್ 6 ಮಂತ್ ಆದ್ರೂ ಪ್ರಾಕ್ಟೀಸ್ ಮಾಡಿರ್ಬೇಕು. ವೆಲ್ತ್ ಕ್ರಿಯೇಷನ್ ತಗೊಂಡಿರ್ತೀನಿ ಸರ್. ವೆಲ್ತ್ ಕ್ರಿಯೇಷನ್ ಹೆಲ್ಪ್ ಆಗುತ್ತೆ. ನಿಮ್ದು ಅದು ಸ್ಟಾಕ್ ತಗೊಂಡು ನೀವು ಎರಡು ಮಾಡ್ಬೋದು. ಆ ಕಡೆ ನೀವು ಟ್ರೇಡಿಂಗ್ ಮಾಡ್ಬೋದು, ಈ ಕಡೆ ಲಾಂಗ್ ಟೈಮ್ ಕೂಡ ಮಾಡ್ಬೋದು. ಈ ತರ ಆಲ್ರೆಡಿ ಮಾಡ್ತಾ ಇದಾರೆ ಒಬ್ರು, ದೇವರಾಜ್ ಸರ್ ಅಂತ ಇದಾರೆ. ಅವ್ರದ್ದು ಕೇಳ್ಕೊಳ್ಳಿ ಬೇಕಿರೋ ಒಪಿನಿಯನ್. ಸರಿ ಸರ್ ಹೇಳಿ ದೇವರಾಜ್ ಸರ್, ನೀವು Hello. ಮಾಡ್ತಾ ಸರ್, ನಾನ್ ದೇವರಾಜ್ ಅಂತ. ಕೋರ್ಸಿಗೆ ಜಾಯ್ನ್ ಆಗಿ ಒಂದ್ 15 ಡೇಸ್ ಆಯ್ತು. ಬಟ್ ಅವರು ಸ್ಟಾಕ್ ಕೊಡದ ಏನ್ ಮಾಡ್ತಾ ಇದೀನಿ, ಲಾಂಗ್ ಟರ್ಮ್ ಗೆ ಒಂದ್ ಅಕೌಂಟ್ ಅಲ್ಲಿ ತಗೊಂತಾ ಇದೀನಿ, ಶಾರ್ಟ್ ಟರ್ಮ್ ಅಲ್ಲಿ ಒಂದ್ ಅಕೌಂಟ್ ತಗೊಂತಾ ಇದೀನಿ. ಬಟ್ 15 ಡೇಸ್ ಅಲ್ಲಿ ಕೊಟ್ಟಿರೋ ಸ್ಟಾಕ್ ಆಲ್ಮೋಸ್ಟ್ 70% ಪ್ರಾಫಿಟ್ ಅಲ್ಲೇ ಇದಾವೆ ಕಂಪ್ನಿಗಳು. ಇನ್ನೊಂದ 20-30 2-3 ಸ್ವಲ್ಪ 1% ಏನೋ ಡೌನ್ ಅಲ್ಲಿ ಇದಾವೆ. ಬಟ್ ನಾನು 2 ಅಕೌಂಟ್ ಅಲ್ಲಿ ತಗೊಂತಾ ಇದೀನಿ. ಶಾರ್ಟ್ ಟರ್ಮ್ ಗೆ 1 ತಿಂಗಳು 2 ತಿಂಗಳು ಇಟ್ಕೊಂಡು ಸೇಲ್ ಮಾಡಕ್ಕೆ ಒಂದ್ ಅಕೌಂಟ್ ಅಲ್ಲಿ ತಗೊಂತಾ ಇದೀನಿ. ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಕ್ಕೆ ಅಂತ ಒಂದ್ ಅಕೌಂಟ್ ಅಲ್ಲಿ ತಗೊಂತಾ ಇದೀನಿ. ಬಟ್ ಇವ್ರ ಕೋರ್ಸ್ ತುಂಬಾ ಯೂಸ್ ಆಗುತ್ತೆ. ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಕಲಿಬಹುದು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾರೆ. ಏನ ಡೌಟ್ ಇದ್ರೆ ಯಾವಾಗ ಕೇಳಿದ್ರು ನಿಮ್ಗೆ ಅವಾಗ್ಲೂ ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಆರಾಮಾಗಿ ಕಣ್ಮುಚ್ಕೊಂಡು ತಗೋಬಹುದು, ಕೋರ್ಸ್ ತಗೊಳ್ಬಹುದು. ಇವ್ರ ಕೋರ್ಸ್ ಅಂದ್ರೆ ನಂದು ಬರೀ ನಿಮ್ಗೆ ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ ಇಲ್ಲ. ಅದ್ರಲ್ಲಿ ನಾನು ನಂದೇ ಆದ ಎಕ್ಸ್ಪೀರಿಯನ್ಸ್, ಸೈಕಾಲಜಿ ಆಡ್ ಮಾಡಿರೋದು. ನೀವು ಯಾವ ತರ ಕೋರ್ಸ್ ಅಟೆಂಡ್ ಮಾಡಿದಿರ, ಕಲ್ತಿರೋ ಗೊತ್ತಿಲ್ಲ. ಅವರು ಮಾಡಿದಾರೆ ಮುಂಚೆ, ಅವರು ಕೂಡ ಬೇರೆ ಬೇರೆ ಕಲ್ತಿದ್ದಾರೆ. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತಾನು ಅವರು ಹೇಳಿದ್ದಾರೆ. ನಮ್ದು ಮೇಜರ್ ಆಗಿ ಸೈಕಾಲಜಿ ಇರುತ್ತೆ ಸರ್, ಅದ್ರ ಜೊತೆ ಕಾಂಬಿನೇಷನ್ ಇರುತ್ತೆ. ಓಕೆ ಸರ್. ನಂದು ಯಾವುದೇ ಅನಲೈಸೇಷನ್ ಇದ್ರು ಕೂಡ ಅನಲೈಸೇಷನ್ ಜೊತೆ ಫಂಡಮೆಂಟಲ್, ಮೇಜರ್ ಸೈಕಾಲಜಿ ಮಿಕ್ಸ್ ಬ್ಲೆಂಡ್ ಇರುತ್ತೆ. ಬ್ಲೈಂಡ್ ಆಗಿ ಇಂಡಿಕೇಟರ್, ಕ್ಯಾಂಡಲ್ಸ್ ಇರಲ್ಲ. ಅದ್ರ ಜೊತೆ ಸೈಕಾಲಜಿ ಕೂಡ ಆಡ್ ಇರುತ್ತೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು.